ಆದಿವಾಸಿ ಕೊರಗ ಜನಾಂಗದವರ ತಾಲೂಕು ಮಟ್ಟದ ಸಮಿತಿ ಸಭೆ ತಾಲೂಕು ಪಂಚಾಯತ್ ಇಒ ಸಚಿನ್ ಅವರ ಅಧ್ಯಕ್ಷತೆಯಲ್ಲಿ ಬಿಸಿ ರೋಡಿನ ತಾಲೂಕು ಪಂಚಾಯತ್ನ ಎಸ್ಟಿಎಸ್ವೈ ಸಭಾಂಗಣದಲ್ಲಿ ನಡೆಯಿತು. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿನಾಯಕ್ ಕುಮಾರಿ ಅವರ ಉಪಸ್ಥಿತಿಯಲ್ಲಿ ಇಲಾಖಾವಾರು ಮಾಹಿತಿ ಪಡೆದುಕೊಳ್ಳಲಾಯಿತು. ಅವರು ಮೀಟಿಂಗ್ಗೆ ಬಂದ್ರೆ ನಮ್ಮ ಸರ್ ನಾವು ಇಲ್ಲೇ ಕೇಳ್ಬೋದು, ನಾವು ಅರ್ಜಿ ಕೊಡ್ತಿದ್ದೇವೆ ಏನಾಯ್ತು ಅಂತ ನಾವು ಇಲ್ಲಿ ಕೇಳ್ಬೋದಲ್ಲ ಸರ್, ಅದಕ್ಕೆ ಬೇಕಾಗಿ ನಾವು ಹೇಳೋದು. ವಿಶೇಷ ಆದೇಶವನ್ನು ಹೊರಡಿಸ್ತೇನೆ ಅಂತ ಇಲಾಖೆಯಲ್ಲಿ ಹೇಳಿದ್ದಾರೆ. ಇಲ್ಲಿವರೆಗೆ ಆದೇಶ ಆಗಿಲ್ಲ. ಇದಕ್ಕೆ ನಾವು ಹೇಳ್ತಾ ಇರೋದು, ಈ ಸಭೆಯಲ್ಲಿ ಏನು ಆರೋಗ್ಯ ಸೇತು ವಾಹನ ಏನು ಬರ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಕಿಟ್ಗಳು ಕಡ್ಡಾಯವಾಗಿ ಬರಬೇಕು. ಸುಮ್ಮನೆ ಡಾಕ್ಟರ್ ಅವರು ಮನೆ ಬಾಗಿಲಿಗೆ ಬಂದು ವಾಪಸ್ ಹೋಗೋದಕ್ಕೆ ಅರ್ಥ ಇಲ್ಲ. ಅವರು ಬರ್ತಾರೆ, ಟೆಸ್ಟ್ ಮಾಡ್ತಾರೆ, ಶುಗರ್ ಟೆಸ್ಟ್ ಮಾಡ್ತಾರೆ, ಹೋಗ್ತಾರೆ. ಒಂದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಂದು ರೆಫರೆನ್ಸ್ ಚೀಟ್ ಬರೀಲಿಕ್ಕೆ ಅವರಿಗೆ ಕೊಟ್ಟಿಲ್ಲ, ರೆಫರೆನ್ಸ್ ಬರೀಲಿಕ್ಕೆ ಒಂದು ಪ್ಯಾನ್ ಇಲ್ಲ. ಏನ್ ಮಾಡ್ಲಿಕ್ಕೆ ಆಗ್ತದೆ ಡಾಕ್ಟರ್ ಅವರು? ಸರ್ಕಾರದ ಯೋಜನೆ ಎಲ್ಲ ಹೌದು, ಆದ್ರೆ ಇದು ಮಂಗಳೂರಿನಲ್ಲಿ ನಾನು ಇಟ್ಟು ನಡ್ದ ಏನು ತಪಾಸಣೆ ಮಂಗಳೂರಿನಲ್ಲಿ ಹಾಗೆ ಮಂಟೋಳದಲ್ಲಿ ಏನಿದೆ ಗೊತ್ತಿಲ್ಲ. ಅಂದ್ರೆ ಎಲ್ಲ ಒಂದು ಕಡೆಗೆ ಬಂದ್ರೆ ಎಲ್ಲ ನಿಮ್ಮ ಸಮುದಾಯದಲ್ಲಿ ಜಾಸ್ತಿ ಇರುವಲ್ಲಿ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವಾಗ ಬಸ್ಸಿನ ವ್ಯವಸ್ಥೆ ಇಲ್ಲಾದ್ರೂ